ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಡದಿ ಭಾಗದ ರೈತರಿಂದ ಪರ ವಿರೋಧದ ಹೋರಾಟ ನಡೀತಾ ಇದೆ. ಒಂದ್ ಕಡೆ ನಾವು ಯೋಜನೆ ಬೇಡ ಅಂತೇಳಿ ಒಂದಿಷ್ಟು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಮತ್ತೊಂದಿಷ್ಟು ರೈತರು ಯೋಜನೆ ಬೇಕು, ಆದಷ್ಟು ಬೇಗ ನಮ್ಮ ಭೂಮಿಯನ್ನ ಭೂ ಸ್ವಾಧೀನ ಮಾಡ್ಕೊಳ್ಳಿ ಅಂತ ಮತ್ತೊಂದು ಕಡೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇವೆಲ್ಲವುಗಳ ನಡುವೆ ಯೋಜನೆಗಾಗಿ ಭೂ ಸ್ವಾಧೀನ ಕೊಟ್ಟಂತಹ ರೈತರಿಗೆ ಇವತ್ತು 2ನೇ ಸುತ್ತಿನ ಪರಿಹಾರದ ಚೆಕ್ ಅನ್ನು ಕೂಡ ವಿತರಣೆ ಮಾಡಲಾಗಿತ್ತು. ಜಿಬಿಡಿಎ ಅಧ್ಯಕ್ಷರಾದಂತಹ ಗಾಣಕಲ್ ನಟರಾಜ್ ಅವರು ಇವತ್ತು 10 ಮಂದಿಗೆ 19 ಕೋಟಿ ಪರಿಹಾರದ ಚೆಕ್ ಗಳನ್ನು ಕೂಡ ವಿತರಣೆ ಮಾಡಿದ್ದಾರೆ. ಇವುಗಳ ಬಗ್ಗೆ ಮಾತಾಡೋದಕ್ಕೆ ಅಧ್ಯಕ್ಷರಾದಂತಹ ಗಾಣಕಲ್ ನಟರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು ಎಷ್ಟು ಜನ ಕೊಟ್ಟಿದ್ದಾರೆ? 2ನೇ ಸುತ್ತಿಂದು ಕೂಡ ಪರಿಹಾರ ಚೆಕ್ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್, ಸಾಂಕೇತಿಕವಾಗಿ ನಾವು 19ನೇ ತಾರೀಕು ನಮ್ಮ ಶಾಸಕರಂತ ಬಾಲಣ್ಣ ಅವರ ನೇತೃತ್ವದಲ್ಲಿ, ಅವರು ಕೂಡ ನಮ್ಮ ಜಿಬಿಡಿಯ ಸದಸ್ಯರು ಕೂಡ ಅವರ ನೇತೃತ್ವದಲ್ಲಿ ಸುಮಾರು 7 ಜನಕ್ಕೆ ನಾವು ಚೆಕ್ಕನ್ನು ವಿತರಣೆ ಮಾಡಿದ್ವಿ. ನಿನ್ನೆಯವರೆಗೆ ಸುಮಾರು 17 ಜನಕ್ಕೆ 13 ಕೋಟಿ ಎಷ್ಟು ದುಡ್ಡನ್ನು ನಾವು ಬಿಡುಗಡೆ ಮಾಡಿದ್ವಿ. ಇವತ್ತು ಸರಿಸುಮಾರು ವಡೇರಳ್ಳಿಯ 3 ಜನ ಹಾಗೂ ಕೆಂಪೇನಪಾಳ್ಯದ 7 ಜನಕ್ಕೆ 19,69,72,72 ರೂಪಾಯಿಗಳನ್ನು ನಾವು ನೇರವಾಗಿ RTGS ಮೂಲಕ ಅವರಿಗೆ ಕಂತನ್ನು ಕೊಡ್ತಕ್ಕಂಥ ಕೆಲಸ, ಪರಿಹಾರ ಮೊತ್ತವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು GBDA ವತಿಯಿಂದ ನಾವು ಮಾಡಿದ್ದೀವಿ. ಅರ್ಧ ಗಂಟೆ ಒಳಗಡೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ಮುಗಿತದೆ. ರೈತರು ಕೂಡ ಖುಷಿಯಿಂದ ತಗೊಂಡು ಚೆಕ್ಕನ್ನು ಹೋಗಿದ್ದಾರೆ. ಸರ್, ಈಗ ಈ ಒಂದು ಫೈನಲ್ ನೋಟಿಫಿಕೇಶನ್ ಆಗುತ್ತೆ, 9 ಕಂದಾಯ ಗ್ರಾಮಗಳಲ್ಲಿ 3 ಕಂದಾಯ ಗ್ರಾಮ, ಇದರಲ್ಲಿ ಎಷ್ಟು ಜನ ವ್ಯಾಪ್ತಿಗೆ ಬರ್ತಾರೆ? ಈಗ ಎಷ್ಟು ರೈತರು ಒಪ್ಪಿದ್ದಾರೆ, ಎಷ್ಟು ಜನ ಪಡ್ಕೊಂಡಿದ್ದಾರೆ? ಸರ್, 585 ಇಸ್ಸಾ ನಂಬರ್ಗಳು, 300 ಚಿಲ್ಲರೆ ರೈತರುಗಳು ಇದರಲ್ಲಿದ್ದಾರೆ. 259 ರೈತರುಗಳು ನಮ್ಮ ಪರಿಹಾರ ಬೇಕು ಅಂತ ಅರ್ಜಿಯನ್ನು ಕೊಟ್ಟಿದ್ದಾರೆ. ಬೇಡ ಅಂತ ಹೇಳಿದ್ರು ಕೇವಲ 46 ಜನ. ಅದರಲ್ಲಿ ಬೆಂಗಳೂರಲ್ಲಿ ವಾಸ ಇರತಕ್ಕಂಥವ್ರು 51 ಜನ ಇದ್ದಾರೆ. ಇವತ್ತು 3 ಜನ ಬೆಂಗಳೂರಿನವರೇ ಬಂದು ಇವತ್ತು ನಮ್ಮಲ್ಲಿ ಚೆಕ್ಕನ್ನು ತಗೊಂಡೋಗಿ ನಿಮ್ಮಲ್ಲೇ ದಾಖಲಾತಿಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೂಡ ನಡೀತಾ ಇದೆ. ಸುಮಾರು 70 ಜನರಷ್ಟು ದಾಖಲಾತಿಗಳು ಈಗ ಸಿದ್ಧವಾಗಿದೆ. ಸೋಮವಾರ ಕೂಡ ಎಲ್ರಿಗೂ ಕೂಡ ಪರಿಹಾರ ವಿತರಣೆ ಮಾಡೋ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಸರ್, ಈಗ ನಾನು ಭೂ ಸ್ವಾಧೀನಕ್ಕೆ ನಾನು ಜಮೀನು ಕೊಡ್ತೀನಿ ಅಂತ ಹೇಳಿ ಬಂದಂಥ ರೈತರಿಗೆ ಪರಿಹಾರ ಕೊಡ್ತಾ ಇದ್ದೀರಾ, ಬೇಡ ಅನ್ನುವಂಥ ರೈತರಿಗೆ ಅವ್ರಿಗೆ ಯಾವ ರೀತಿ ಅವ್ರ ಜಮೀನನ್ನು ಯಾವ ರೀತಿ ಭೂ ಸ್ವಾಧೀನ ಮಾಡ್ಕೊಳ್ಳುವಂಥದ್ದು ಹೇಗಿರುತ್ತೆ ಸರ್ ಪ್ರಕ್ರಿಯೆ? ಈಗ ಸರ್ಕಾರದ ಯಾವುದೇ ಯೋಜನೆಗಳಾದರೂ ಕೂಡ ಪರಿಹಾರ ರೂಪದಲ್ಲಿ ಹಣವನ್ನು ನಾವು ಕೊಡ್ತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರ ಏನು ಕನಸಿನ ಕೂಸು ಅಂತ ಏನು ಇವತ್ತಿನ ಕನಸಿನ ಕೂಸು ಏನಿದೆ, ಅದಕ್ಕೆ ರೈತರನ್ನು ಪಾಲ್ದಾರಿಕೆ ಮಾಡ್ಕೋಬೇಕು ಅಂತ ಹೇಳಿ ನಾವು ಈ ಒಂದು ಯೋಜನೆಯನ್ನು ಹೊರಟಿರ್ತಕ್ಕಂಥದ್ದು. ಏನು ನೇರವಾಗಿ ದುಡ್ಡನ್ನು ತಗೊಳ್ಳದೇ ಅಂತ ಹೇಳಿ ನಾವು ಪರಿಹಾರ ತಗೋಬೇಡಿ ಅಂತ ಮ್ಯಾಕ್ಸಿಮಮ್ ರೈತರುಗಳಿಗೆ ಹೇಳ್ತಾ ಇದ್ದೀವಿ. ಜಾಸ್ತಿ ನೀವು ಶೇರಿಂಗನ್ನು ತಗೊಳ್ಳಿ. ರೆಸಿಡೆನ್ಷಿಯಲ್ನ 55% ಕೊಡ್ತೀವಿ, ಕಮರ್ಷಿಯಲ್ನ 45% ಕೊಡ್ತೀವಿ. ಆ ನಿಟ್ಟಿನಲ್ಲಿ ನೀವು ದಯಮಾಡಿ ಶೇರಿಂಗನ್ನು ಜಾಸ್ತಿ ತಗೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದೀವಿ. ಬಟ್ ಪರಿಹಾರಕ್ಕೆ ಕೆಲವೇ ಮಂದಿ ಶೇರಿಂಗೇ ಜಾಸ್ತಿ ಬರ್ತಾ ಇದೆ. ನಮಗೆ ವಸತಿ ನಿವೇಶನ ಕೊಡಿ, ಕಮರ್ಷಿಯಲ್ ನಿವೇಶನ ಕೊಡಿ, ಒಳ್ಳೆ ಜಾಗದಲ್ಲಿ ಹಾಕೊಡಿ ಅನ್ನೋ ಒಂದು ಮನವಿಗಳೇ ಜಾಸ್ತಿ ಬರ್ತಾ ಇದೆ ನಮಗೆ. ಆ ರೀತಿಯಲ್ಲಿ ಯಾವ ರೀತಿ ದುಡ್ಡಿಗೆ ಬರ್ತಾರೆ, ಯಾವುದೇ ರೀತಿ ದುಡ್ಡು ಕೊರತೆ ಇಲ್ಲ, ನಿರಂತರವಾಗಿ ಕೊಡ್ತಾ ಇದ್ದೀವಿ. ಹೋರಾಟ ರೈತರು ಮಾಡ್ತಕ್ಕಂಥ ರೈತರುಗಳನ್ನ ನೀವು ನಿರಂತರವಾಗಿ ಹೋರಾಟ ಮಾಡಿ, ಸಣ್ಣ ರೈತಿದ್ದೀರಿ, ನಮ್ಮ ಖಂಡಿತ ನಮಗೂ ಗೊತ್ತು, ನಾವು ಇಲ್ಲಿಯವರೇ ಆಗಿರೋದ್ರಿಂದ ಏನು ಸಣ್ಣ ರೈತರುಗಳಿಗೆ ಜೀವನ ಏನು ಮುಖ್ಯ ಅನ್ನೋದು ಕೂಡ ನಮಗೂ ಅರಿವಿದೆ. ಹಾಗಾಗಿ ನಾವೆಲ್ಲ ಕೂಡ ಅವ್ರಿಗೇನು ಮೂಲಭೂತವಾಗಿ ಏನೆಲ್ಲ ಬೇಕೋ R&R ಪುನರ್ವಸತಿ ಮತ್ತು ಪುನರ್ನಿರ್ಮಾಣದಲ್ಲಿ ಇಡಿಗಂಟು ಇರ್ಬೋದು, ಅಥವಾ ಅವ್ರ ಜೀವನಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು R&R ಪ್ಯಾಕೇಜ್ ಇಷ್ಟರಲ್ಲೇ ಘೋಷಣೆಯನ್ನು CM ಅವರು ಮಾಡ್ತಾರೆ. ಇವೆಲ್ಲವುಗಳ ನಡುವೆ ಸರ್ ಪೋಸ್ಟರ್ ವಾರ್ ನಡೀತಾ ಇದೆ. ತಮ್ಮ ವಿರುದ್ಧ ಬಾಲಕೃಷ್ಣ ಅವರು, ಶಾಸಕ ಬಾಲಕೃಷ್ಣ ಅವರ ವಿರುದ್ಧ, CM ವಿರುದ್ಧ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು, JDS ನಾಯಕರುಗಳು ಮುಗಿಬಿದ್ದಾರೆ. ಇಂತಹ ಒಂದು ಕೀಳು ರುಚಿಗೆ ಇಳಿಬಾರದು ಅನ್ನುವಂಥದ್ದು ಕೂಡ ಈ ರೀತಿ ಪೋಸ್ಟರ್ ಅಣಿಸುವಂಥದ್ದು ನಾವು ಕೂಡ ಹಗಲತ್ತಲ್ಲಿ ಅಣಿಸ್ತೀವಿ, ರಾತ್ರಿ ಹೊತ್ತು ಅಣಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್, ಇದು ರಾಜಕೀಯ ಕೆರಸಾಚಾಟ ಅಂತ ನಾವು ಅನ್ಕೋತೀನಿ. ಕೆಸರನ್ನ ಎರೆಸ್ತಕ್ಕಂಥದ್ದು ಅನ್ನೋದು ನನ್ನ ಭಾವನೆ. ಯಾರು ಮಾಡ್ತಾರೋ ತನಿಖೆ ಮಾಡಲೇ ಬೇಡ ಅಂತ ಹೇಳೋದಿಲ್ಲ. ಪೋಸ್ಟ್ಗಳು ಅಂಟಿಸಿದಾಗ ಈಗ ಆ ಪೋಸ್ಟ್ಗಳು ವಿಚಾರದಲ್ಲಿ ನೀವು ಹೇಳ್ತೀರಿ, ತಮ್ಮ ಅಫಿಷಿಯಲ್ ಪೇಜ್ನಲ್ಲೇ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಂಥ ಚೆಕ್ಕನ್ನು ನೀವು ತಿದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರಲ್ಲ, ಇದೆಷ್ಟು ಸರಿ? ನೀವೊಂದು ಹೇಳ್ತೀರಿ, ಬೇರೆಯವ್ರಿಗೆ ಪಾಠ ಹೇಳ್ತಾ ಇದ್ದೀರಿ, ನಿಮ್ಮನೆ ಇದರಲ್ಲಿ ನಮ್ಮನೆ ಇದರಲ್ಲಿ ನೊಣ ಹುಡ್ಕಕ್ಕೆ ಹೋಗ್ತಾರೆ, ನಿಮ್ಮಲ್ಲಿ ಹೆಗಣ ಬಿದ್ದಿದೆಯಲ್ಲ, ಅದು ನಿಮ್ಗೆ ಕಾಣ್ತಾ ಇಲ್ವಾ? ನೀವು ಒಂದು ಸಾಕ್ಷಿಯನ್ನು ಕೊಡ್ತೀನಿ. ನಾನು 19/6/2026 ನಾನು ಬಾಲಕೃಷ್ಣರವರು ಸೇರಿ ಒಂದು ಚೆಕ್ಕನ್ನು ಬಿಡುಗಡೆ ಕೊಡ್ತೀವಿ. ಚಂದ್ರಾರೆಡ್ಡಿ ಅನ್ನೋರಿಗೆ 50 ಲಕ್ಷ ರೂಪಾಯಿಗಳ ಚೆಕ್ಕನ್ನು ನಾವು ಬಿಡುಗಡೆಯನ್ನು ಕೊಟ್ಟಿದ್ದೀವಿ. ನಮ್ಮ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಇದು 50,82,000 ರೂಪಾಯಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಚೆಕ್ಕು, ನಿಜವಾದ ಚೆಕ್ಕನ್ನು. ಇದೇ ಚೆಕ್ಕನ್ನು ನೀವು ತಿದ್ದಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ JDS ಕರ್ನಾಟಕ ಸ್ವಲ್ಪ ಇದನ್ನು ಗಮನಿಸಬೇಕು, ರಾಜ್ಯದ ಜನತೆ ಗಮನಿಸಬೇಕು. ನಾನು ಹೇಳ್ತೀನಿ, ಯಾವ ರೀತಿಯ ಕೀಳುಮಟ್ಟಕ್ಕೆ ಇವರು ಹಿಡಿದಿದ್ದಾರೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ರಾಜ್ಯದ ಜನ ಅಪಪ್ರಚಾರವನ್ನು ಯಾವ ರೀತಿ ಮಾಡ್ತಾರೆ. ಸರ್, ಯಾರಾದರೂ ಸುಳ್ಳನ್ನು ಹೇಳ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಇದನ್ನು ತಿದ್ದಿ ಮಾಡ್ತಕ್ಕಂಥ ದೌರ್ಭಾಗ್ಯ ಅಥವಾ ನಿಮ್ಗೆ ನಿಜವಾದ ಸಂಗತಿಯನ್ನು ಜನಕ್ಕೆ ಹೇಳದೆ ಇಂಥ ಹೀನಾಯ ಸ್ಥಿತಿಗೆ ನೀವು ಇಳಿಬಾರ್ದು ಅಂತ ಹೇಳೋದು ನನ್ನ ಮನವಿ ಸರ್. ಇದು ನಾನು ಆಗ್ರಹ ಮಾಡೋದಿಲ್ಲ. ಇಂಥದ್ದು ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ, ಸರ್ಕಾರದ ಬಗ್ಗೆ ಅಪನಂಬಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಸುಳ್ಳನ್ನೇ ನಿಮ್ಮ ಮರದೇವ್ರು ಮಾಡ್ಕೋಬಾರ್ದು ಅಂತ ನನ್ನ
ಮನವಿಯನ್ನು ಜನತಾದಳದ ನಾಯಕರುಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಇವುಗಳ ಮಧ್ಯ ಒಂದು ಗಂಭೀರ ಆರೋಪನ ಮಾಜಿ ಶಾಸಕರು ಮಾಡ್ತಾರೆ ತಮ್ಮ ವಿರುದ್ಧ, ಇಲ್ಲಿನ ಜಿಲ್ಲಾಧಿಕಾರಿಗಳ ವಿರುದ್ಧ. ಅವ್ರ ಸವಾಲನ್ನ ಸ್ವೀಕಾರ ಮಾಡೋಕ್ಕೆ ತಾವು ರೆಡಿ ಇದ್ದೀರಾ? ಬೇನಾಮಿಯಾಗಿ ಇಲ್ಲಿ ಕೆಲವೊಂದಿಷ್ಟು ಆಸ್ತಿಗಳನ್ನು ಮಾಡಿದ್ದಾರೆ ಅಂತ ಒಂದು ಗಂಭೀರವಾದ ಆರೋಪ ಮಾಡ್ತಾರೆ. ನನ್ನ ಬಳಿ ದಾಖಲೆ ಇದೆ ಅನ್ನೋಂಥದ್ದು ಕೂಡ ಹೇಳ್ತಾರೆ ಸರ್. ಈಗ ದಾಖಲೆ ಇದೆ ಅಂಥೇಳಿ 4 ಬಾರಿ ಪ್ರಕಟಣೆಯನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೂತಿದ್ರು. ಇವತ್ತರೆಗೂ ನಾನು ಮಾತಾಡಬಾರ್ದು ಅಂತಲೇ ಇದ್ದೀನಿ. ನಾವೆಲ್ಲ ಕೂಡ ಒಟ್ಟಿಗೆ ಬೆಳೆದಂಥವ್ರು. ಇವತ್ತು ನಿಮ್ಮ ನಡವಳಿಕೆ ಜನ ನೋಡ್ತಾ ಇದೆ. ನಾನು ನಿಮ್ಮ ಬಗ್ಗೆ ನಾನು ಯಾವತ್ತೂ ಮಾತಾಡೋದಿಲ್ಲ. ನೀವು ನನ್ನ ಬಗ್ಗೆ ಮಾತಾಡ್ಬೋದು. ಎಲ್ಲ ರೀತಿಯ ತೇಜೋವಧೆಗಳನ್ನು ನನ್ನ ಬಗ್ಗೆ ಮಾಡಿದಿರಿ. ನನಗೆ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು, ಬಾಲಕೃಷ್ಣ ಅವರು ಯೋಜನೆ ಪರವಾಗಿ ನೀವು ಕೆಲಸವನ್ನು ಮಾಡಪ್ಪ ಅಂತ ಒಂದು ಅಧಿಕಾರವನ್ನು ಕೊಟ್ಟವ್ರೆ. ನಾನು ಅಧಿಕಾರವನ್ನು ರೈತ ಪರವಾಗಿ, ಯೋಜನೆ ಪರವಾಗಿ ನಾನು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಉತ್ತರ ಕೊಡ್ತಕ್ಕಂಥದ್ದು ನನಗೆ ಅನವಶ್ಯಕ. ಈ ವಿಚಾರದಲ್ಲಿ ನೀವು ಏನಾನ ಇದ್ದರೆ ದಯವಿಟ್ಟು ದಾಖಲಾತಿಯನ್ನು ಬಿಡುಗಡೆ ಮಾಡಿ. ನಿಮಗಿಂತ ರಿಯಲ್ ಎಸ್ಟೇಟ್ ಮಾಡಿರೋನು ಬಿಡದಿ ಹೋಬಳಿ ಯಾರೂ ಇಲ್ಲ. ನಿಮಗಿಂತ ಬಿಡದಿನಲ್ಲಿ ರೈತ ಭೂಮಿಯನ್ನು ಖರೀದಿ ಮಾಡಿರ್ತಕ್ಕಂಥವ್ರು ಯಾರೂ ಇಲ್ಲ. ಯಾರಾದರೂ ಚೆಕ್ ಬೌನ್ಸ್ ಕೇಸನ್ನು ಹಾಸ್ಕೊಂಡ್ರೆ ಯಾರನ್ನೊಬ್ಬರ ಮಾಜಿ ಶಾಸಕರಿದ್ದರೆ ಅದು ನೀವೇ. ಯಾರಾದರೂ ಜಮೀನಲ್ಲಿ ಮಾಡ್ಕೊಂಡು ಟೋಪಿ ಹಾಕಿರ್ತಕ್ಕಂಥವ್ರು ನೀವೇ. ನಿಮ್ಮ ಬಗ್ಗೆ 108 ನಾನು ಮಾತಾಡೋಕ್ಕೆ ಹೋಗಬಾರ್ದು ಅಂತ ಇವತ್ತರೆಗೂ ದಮ್ ತಡ್ಕೊಂಡಿದ್ದೀನಿ. ನಾವು ಮಾತಾಡೋಕ್ಕೆ, ನೀವೇ ಹೇಳ್ತೀರಿ ಮಾತಾಡೋಕ್ಕಿದ್ರಿ ಅಂತ, ನನಗೂ ಇದೆ. ನಿಮ್ಮಷ್ಟೇ ಸರಿಸಮಾನವಾಗಿ ರಾಜಕಾರಣದಲ್ಲಿ ನಾನು ನಿಂತವನು. ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶ್ ಅವರ ಆಶೀರ್ವಾದದಲ್ಲಿ, ಸಿ ಎಂ ಲಿಂಗಪ್ಪನವರ ಆಶೀರ್ವಾದದಲ್ಲಿ ಬೆಳೆದಿರ್ತಕ್ಕಂಥವನು. ನಾವು ಸ್ವಲ್ಪ ಗೌರವಿತ ಕುಟುಂಬದಿಂದ ಬಂದಿರೋದ್ರಿಂದ ಏನೂ ಮಾತಾಡಬಾರ್ದು. ಮಾತು ಉಳ್ಕೋತವೆ ಯಾವತ್ತೂ ಕೂಡ, ಮಾತು ಯಾವತ್ತೂ ಉಳ್ಕೋತವೆ. ದಯವಿಟ್ಟು ನಾನು ನಿಮ್ಮಲ್ಲಿ ನೀವು ಒಬ್ಬ ಸಹೋದರನಾಗಿ ಟ್ರೀಟ್ ಮಾಡಿದ್ದೆ ಒಂದು ಕಾಲದಲ್ಲಿ. ನಿಮ್ಮ ಜೊತೆ ಬೆಳೆದಿದ್ದೀನಿ, ನಿಮ್ಮ ಬೆಳವಣಿಗೆಗೆ ದುಡ್ದಿದ್ದೀನಿ. ನೀವು ನನ್ನ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಅದು ನಿಮ್ಮ ಸಣ್ಣತನಕ್ಕೆ ಸಾಕ್ಷಿ ಅನ್ನೋದು ನನ್ನ ಇಚ್ಛೆ, ಮನದ ಇಚ್ಛೆ, ಆಸೆ. ಮತ್ತು ಇನ್ನೊಂದು ಏನನ್ನು ಹೇಳ್ಬೋದು, ಇವ್ರೇನು ಬೇಕಾದ್ರೆ ಆರೋಪಗಳನ್ನು ಮಾಡ್ತಾರೆ, ಆರೋಪಗಳು ಸಾಕ್ಷಿ ಕೊಡಬೇಕು. ನೀವು ಎಷ್ಟೋ ಸರಿ ಕೇಳಿದಿರಿ, ಜಿಲ್ಲಾಧಿಕಾರಿಗಳು ಅವ್ರು ಮಾಡ್ಕೊಂಡು ದಾಖಲಾತಿ ಕೊಡಿ. ನಾನು ಹೆಂಡ್ತಿನಲ್ಲಿ ಬಯಸುತ್ತೆ, ನಾನು ದಾಖಲಾತಿ ಕೊಡ್ತೀನಿ. ನಾನು ಸಂಪಾದನೆ ಮಾಡಿದ್ದೀನಿ. ಹೆಂಡ್ತಿಗೋಸ್ಕರ ಒಂದು 29 ಗುಂಟೆ ಜಮೀನು ಸ್ಯಾಂಕ್ಷನ್ ಮಾಡಬಾರ್ದು, ಸಂಪಾದನೆ ಮಾಡಬಾರ್ದೆ ಅಂತೇನು ಸನ್ಯಾಸಿನ ನಾನು? ನೀವು ದಾಖಲಾತಿ ಬಿಡುಗಡೆ ಮಾಡೋಕೆ 25 ಎಕರೆ ನಟರಾಜ ಹೆಂಡತಿ ಹೆಸರಿನಲ್ಲಿ ಸಂಪಾದನೆ ಮಾಡ್ಕೊಂಡವನೇ ಅಂತ ಇದು ದಾಖಲಾತಿ ಬಿಡುಗಡೆ ಮಾಡಿ. ನಿಮ್ಮ ಧೈರ್ಯ ಇದ್ದರೆ 25 ಎಕರೆ ಜಮೀನು ನನ್ನ ಪತ್ನಿ ಹೆಸರು, ಧರ್ಮಪತ್ನಿ ಹೆಸರಲ್ಲಿದ್ದರೆ ನೀವು ಹೇಳಿದಂಥ ಎಲ್ಲ ಕೆಲಸವನ್ನು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಇದಿಷ್ಟು ಕೂಡ GBDA ಅಧ್ಯಕ್ಷರಾದಂಥ ಗಾಣ್ಕಲ್ ನಟರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.